ಮೊದಲನೆಯ ಪ್ರಶ್ನೆ, ಒಬ್ಬ ವ್ಯಕ್ತಿ ನೀರು ಕುಡಿಯದೆ ಎಷ್ಟು ದಿನ ಬದುಕಬಹುದು? ಎ 1 ದಿನ, ಬಿ 3 ದಿನ, ಸಿ 4 ದಿನ, ಡಿ 5 ದಿನಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 5 ದಿನಗಳು. ಎರಡನೆಯ ಪ್ರಶ್ನೆ, ಬಿಸಿ ನೀರು ಕುಡಿಯುವುದರಿಂದ ಯಾವ ಸಮಸ್ಯೆ ಬರುವುದಿಲ್ಲ? ಎ ಅಸಿಡಿಟಿ, ಬಿ ಶುಗರ್, ಸಿ ಹೃದಯಾಘಾತ, ಡಿ ಮಲಬದ್ಧತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯಾಘಾತ. ಮೂರನೆಯ ಪ್ರಶ್ನೆ, ವಿಶ್ವದ ಅತ್ಯಂತ ಪ್ರಬಲವಾದ ಕರೆನ್ಸಿ ಯಾವುದು? ಎ ಪಾಕಿಸ್ತಾನದ ರುಪಿ, ಬಿ ಅಮೆರಿಕನ್ ಡಾಲರ್, ಸಿ ಕುವೈಟ್ ದಿನಾರ್, ಡಿ ಚೈನೀಸ್ ಯುವಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ಕುವೈತ್ ದಿನಾರ್. ನಾಲ್ಕನೆಯ ಪ್ರಶ್ನೆ, ಯಾವ ಜೀವಿಗೆ ಕಣ್ಣುಗಳು ಇರುವುದಿಲ್ಲ? ಎ ಎರೆಹುಳ, ಬಿ ಬಸವನ ಹುಳ, ಸಿ ಆಮೆ, ಡಿ ಏಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎರೆಹುಳ. ಐದನೆಯ ಪ್ರಶ್ನೆ, ಮಾರೀಚ ಯಾವ ರೂಪದಲ್ಲಿ ಸೀತೆಗೆ ಕಾಣಿಸಿಕೊಂಡ? ಎ ಮಾಯಾಮೃಗ, ಬಿ ಹುಲಿ, ಸಿ ಅರಣಿ, ಡಿ ನವಿಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಾಯಾಮೃಗ. ಆರನೆಯ ಪ್ರಶ್ನೆ, ಭಾರತದ ಪ್ರಧಾನಮಂತ್ರಿಗಳಲ್ಲಿ ಅತಿ ಹೆಚ್ಚು ವರ್ಷ ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದವರು ಯಾರು? ಎ ಜವಾಹರ್ಲಾಲ್ ನೆಹರು, ಬಿ ನರೇಂದ್ರ ಮೋದಿಜಿ, ಸಿ ಎಚ್.ಡಿ. ದೇವೇಗೌಡರು, ಡಿ ಇಂದಿರಾ ಗಾಂಧಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜವಾಹರ್ಲಾಲ್ ನೆಹರು. ಏಳನೆಯ ಪ್ರಶ್ನೆ, ಭಾರತದ ರಾಜಧಾನಿ ಯಾವುದು? ಎ ನವದೆಹಲಿ, ಬಿ ಮುಂಬೈ, ಸಿ ಹೈದರಾಬಾದ್, ಡಿ ಬೆಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನವದೆಹಲಿ. ಎಂಟನೆಯ ಪ್ರಶ್ನೆ, ಶ್ವಾಸಕೋಶ ಆರೋಗ್ಯವಾಗಿರಲು ಯಾವ ಜ್ಯೂಸ್ ಉತ್ತಮವಾಗಿದೆ? ಎ ಹಾಗಲಕಾಯಿ ಜ್ಯೂಸ್, ಬಿ ಬೀಟ್ರೋಟ್ ಜ್ಯೂಸ್, ಸಿ ಮೋಸಂಬಿ ಜ್ಯೂಸ್, ಡಿ ಕ್ಯಾರೆಟ್ ಜ್ಯೂಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾರೆಟ್ ಜ್ಯೂಸ್. ಒಂಬತ್ತನೆಯ ಪ್ರಶ್ನೆ, ಬಾಳೆಹಣ್ಣು ತಿನ್ನುವುದರಿಂದ ಏನು ಉಪಯೋಗ? ಎ ಬುದ್ಧಿ ಚುರುಕಾಗುತ್ತದೆ, ಬಿ ದೇಹಕ್ಕೆ ಒಳ್ಳೆಯದ್ದು, ಸಿ ಬಿಪಿ ಕಡಿಮೆಯಾಗುತ್ತದೆ, ಡಿ ಶುಗರ್ ನಿಯಂತ್ರಣವಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ದೇಹಕ್ಕೆ ಒಳ್ಳೆಯದ್ದು. ಹತ್ತನೆಯ ಪ್ರಶ್ನೆ, ರಿಕೆಟ್ಸ್ ರೋಗ ಯಾವ ಅಂಗಕ್ಕೆ ತಗುಲುತ್ತದೆ? ಎ ಮೂಳೆಯ ಭಾಗ, ಬಿ ಕಣ್ಣು, ಸಿ ಹಲ್ಲುಗಳು, ಡಿ ಚರ್ಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೂಳೆ. 11ನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಅತ್ಯಂತ ಪುರಾತನವಾದ ಧರ್ಮ ಯಾವುದು? ಎ ಹಿಂದೂ ಧರ್ಮ, ಬಿ ಬೌದ್ಧ ಧರ್ಮ, ಸಿ ಇಸ್ಲಾಂ ಧರ್ಮ, ಡಿ ಕ್ರೈಸ್ತ ಧರ್ಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಿಂದೂ ಧರ್ಮ. 12ನೆಯ ಪ್ರಶ್ನೆ, ಐಫೋನ್ಗಳಲ್ಲಿ ಬಳಸಲಾಗುವಂತಹ ಆಪರೇಟಿಂಗ್ ಸಿಸ್ಟಮ್ ಯಾವುದು? ಎ iOS, ಬಿ ಆಂಡ್ರಾಯ್ಡ್, ಸಿ ವಿಂಡೋಸ್, ಡಿ ಲೈನಕ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ iOS.
13ನೆಯ ಪ್ರಶ್ನೆ, ಪ್ರತಿದಿನ ಊಟದಲ್ಲಿ ಮೊಸರನ್ನ ಸೇವಿಸುವುದರಿಂದ ಏನಾಗುತ್ತದೆ? ಎ ಶೀತವಾಗುತ್ತದೆ, ಬಿ ಉಷ್ಣವಾಗುತ್ತದೆ, ಸಿ ತೂಕ ಹೆಚ್ಚಾಗುತ್ತದೆ, ಡಿ ಬಿಪಿ ಕಡಿಮೆಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬುದ್ಧಿ ಚುರುಕಾಗುತ್ತದೆ. 14ನೆಯ ಪ್ರಶ್ನೆ, ಹೀರೋ ಯಾವ ದೇಶಕ್ಕೆ ಸೇರಿದ ಕಂಪನಿಯಾಗಿದೆ? ಎ ಇಂಡಿಯಾ, ಬಿ ಜಪಾನ್, ಸಿ ಕೊರಿಯಾ, ಡಿ ಇಂಡಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಂಡಿಯಾ. 15ನೆಯ ಪ್ರಶ್ನೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಾಗಲು ನಾವು ಯಾವ ಹಣ್ಣನ್ನು ತಿನ್ನಬೇಕು? ಎ ಮಾವಿನ ಹಣ್ಣು, ಬಿ ಕಿತ್ತಳೆ ಹಣ್ಣು, ಸಿ ಆಪಲ್, ಡಿ ಮೋಸಂಬಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಿತ್ತಳೆ ಹಣ್ಣು. ಇನ್ನು ಕೊನೆಯದಾಗಿ 16ನೆಯ ಪ್ರಶ್ನೆ, ಸತ್ತವರು ಕನಸಿನಲ್ಲಿ ಬಂದರೆ ಏನು ಅರ್ಥ? ಎ ಅವರು ನಮ್ಮಿಂದ ಪೂಜೆ ಮಾಡಿಸಿಕೊಳ್ಳಲು, ಬಿ ಶುಭ ಸೂಚನೆ, ಸಿ ಕಷ್ಟಗಳು ಬರಬಹುದು, ಡಿ ಮರಣದ ಸಂಕೇತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅವರು ನಮ್ಮಿಂದ ಪೂಜೆ ಮಾಡಿಸಿಕೊಳ್ಳಲು ಮತ್ತು ಬಿ ಶುಭ ಸೂಚನೆ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.